ನಟ ದರ್ಶನ್ ಪರಪ್ಪನಗ್ರಹಾರ ಜೈಲು ಪಾಲಾಗಿದ್ದಾರೆ. ಅದಾದ ನಂತರ ಜೈಲ್ ಡೈರಿ ಹೇಗಿದೆ, ಏನೇನು ಆಗ್ತಿದೆ ಅದರ ಬಗ್ಗೆ ನಿಮಗೆ ಅಪ್ಡೇಟ್ ಅನ್ನ ನೀಡೋದಾದ್ರೆ, ನಟ ದರ್ಶನ್ಗೆ ಚಾಲೆಂಜಿಂಗ್ ಆದಂತ ಜೈಲು ವಾಸ. ಒಗ್ಗದ ಜೈಲೂಟ, ನಿದ್ದೆಲ್ಲದ ರಾತ್ರಿ, ಇದು ಮುಂದುವರಿತಾ ಇದೆ. 3ನೇ ದಿನ ಆಲ್ಮೋಸ್ಟ್. ಈಗ ಪರಪ್ಪನಗ್ರಹಾರ ಜೈಲಿನಲ್ಲಿ 3 ರಾತ್ರಿ ಕಳೆದಿರುವಂತಹ ದರ್ಶನ್ ನಿನ್ನೆ ಪತ್ನಿ ಪುತ್ರ ಬಂದು ಭೇಟಿಯಾದ್ರು. ಆ ಸಂದರ್ಭದಲ್ಲಿ ದರ್ಶನ್ ಬಹಳ ಮಂಕಾಗಿದ್ರು. ರೇಣುಕಾಸ್ವಾಮಿ ಕೊಲೆ ಕೇಸ್ ತನಿಖೆ ಮತ್ತಷ್ಟು ಚುರುಕುಗೊಳ್ತಾ ಇದೆ. ಮೊಬೈಲ್ ಅನ್ನು ಚೆಕ್ ಮಾಡುವಂಥದ್ದು, ಅದರಲ್ಲಿರುವಂತಹ ಡೇಟಾನ ರಿಟ್ರೀವ್ ಮಾಡೋದು, ಇದೆಲ್ಲವೂ ಕೂಡ ಸದ್ಯಕ್ಕೆ ದರ್ಶನ್ ಕೇಸ್ನಲ್ಲಿ ಆಗ್ತಿರುವಂಥ ಡೆವಲಪ್ಮೆಂಟ್. ದರ್ಶನ್ ಮೊಬೈಲ್ನಲ್ಲಿ ಕೆದಕದಷ್ಟು ಕೂಡ ಒಂದಷ್ಟು ವಿಚಾರಗಳು ಹೊರಬರ್ತಾ ಇದೆ. ರೇಣುಕಾಸ್ವಾಮಿಯ ಕೊಲೆಯ ಮತ್ತಷ್ಟು ಸೀಕ್ರೆಟ್ ಹೊರಬರುತ್ತಾ ಅನ್ನೋದು ಈಗ ಇರುವಂತಹ ಕುತೂಹಲ. ಪ್ರಬಲ ಸಾಕ್ಷ್ಯ ಸಂಗ್ರಹಕ್ಕೆ ಈಗ ಮುಂದಾಗಿರುವಂಥದ್ದು ನಟ ದರ್ಶನ್ಗೆ ಚಾಲೆಂಜಿಂಗ್ ಆದಂಥ ಜೈಲು ವಾಸ. ಸೊ ಈಗ ಬಂದಿರುವಂಥ ಆರೋಪದಿಂದ ಮುಕ್ತರಾಗಬೇಕು ಅಂತ ದರ್ಶನ್ ಹಾಗೇನೆ ಉಳಿದಂಥವ್ರು ಭಾಳ ಪ್ರಯತ್ನಗಳನ್ನು ಮಾಡಿದ್ರು. ಸೊ ಅದರಲ್ಲಿ ಕಾನೂನಿನ ಪ್ರಕಾರ ಈಗ ಏನಾಗುತ್ತೆ, ಸಹಜವಾಗಿ ಜನರಿಗೂ ಕೂಡ ಕುತೂಹಲ ಇದೆ. ಎಷ್ಟು ದಿನ ಜೈಲಲ್ಲಿರಬೇಕು, ಏನು ಕೋರ್ಟ್ನಿಂದ ಆದೇಶ ಬರುತ್ತೆ, ಈ ಸಾಕ್ಷ್ಯಗಳೆಲ್ಲವೂ ಕೂಡ ಎಷ್ಟು ಮಟ್ಟಿಗೆ ನಿಲ್ತವೆ, ಇದೆಲ್ಲದರ ಬಗ್ಗೆ ಕೂಡ ಜನರಿಗೆ ಸಹಜವಾದಂಥ ಕುತೂಹಲ ಇದೆ.